ಮೈದಾನದಲ್ಲಿ ಪರಸ್ಪರ ಎದುರಾಳಿಗಳಾಗಿ ಅಪ್ಪ ಅಮ್ಮ ಟೆನ್ನಿಸ್ ಆಡ್ತಿದ್ರೆ ಅವರ 5 ವರ್ಷದ ಪುಟ್ಟ ಮಗ ತದೇಕ ಚಿತ್ತದಿಂದ ಅವರ ಆಟವನ್ನೇ ನೋಡ್ತಿದ್ದ. ಹೀಗೆ 5 ವರ್ಷದವನಿದ್ದಾಗಲೇ ಟೆನ್ನಿಸ್ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಆ ಹುಡುಗ ಇಂದು ಇಡೀ ಜಗತ್ತಿನ ಟೆನ್ನಿಸ್ ದಂತಕಥೆಯಾಗಿದ್ದಾನೆ. ಅವರೇ ನಮ್ಮ ಹೆಮ್ಮೆಯ ಕನ್ನಡದ ಕುವರ ರೋಹನ್ ಬೋಪಣ್ಣ. 1980 ಮಾರ್ಚ್ 4ರಂದು ಕರ್ನಾಟಕದ ಕೊಡಗಿನ ಕಾಫಿ ಪ್ಲಾಂಟರ್ ಕುಟುಂಬದಲ್ಲಿ ಹುಟ್ಟಿದ ರೋಹನ್ ಬೋಪಣ್ಣ ತಮ್ಮ 11ನೇ ವಯಸ್ಸಿನಲ್ಲೇ ಟೆನ್ನಿಸ್ ರಾಕೆಟ್ ಹಿಡಿದವರು. ಹಂತ ಹಂತವಾಗಿ ಟೆನ್ನಿಸ್ ಕರಗತ ಮಾಡಿಕೊಂಡ ರೋಹನ್ಗಾಗಿ ತಂದೆ ತಾಯಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ತರಬೇತಿ ಕೊಡಿಸಿ ರಾಷ್ಟ್ರಮಟ್ಟದ ಟೂರ್ನಿಗಳಿಗೆ ಕಳಿಸಿದ್ದರ ಪ್ರತಿಫಲವೇ ರೋಹನ್ ಬೋಪಣ್ಣ ಇಂದು ಜಗತ್ತಿನ ಟೆನ್ನಿಸ್ ಸ್ಟಾರ್ ಆಟಗಾರನಾಗಿದ್ದಾರೆ. ಹೀಗೆ ಕೊಡಗಿನ ಸಣ್ಣ ಹಳ್ಳಿ ಗರಗಂದೂರಿನಿಂದ ಶುರುವಾದ ಅವರ ಟೆನ್ನಿಸ್ ಪಯಣ ಗ್ರ್ಯಾಂಡ್ ಸ್ಲಾಮ್ಗಳನ್ನ ಗೆಲ್ಲುವ ಹಂತಕ್ಕೆ ಬಂದು ತಲುಪಿದ್ದು ನಿಜಕ್ಕೂ ಒಂದು ಅದ್ಭುತ ಯಶೋಗಾಥೆ. 44ನೇ ವಯಸ್ಸಿನಲ್ಲಿ ಆಸ್ಟ್ರೇಲಿಯನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ರೋಹನ್ ಬೋಪಣ್ಣ ಡಬಲ್ಸ್ ಟೈಟಲ್ ಗೆದ್ದ ಸಾಧನೆ ಮಾಡಿದ್ರು. ಅದಕ್ಕೂ ಮೊದಲು ತಮ್ಮ 43ನೇ ವಯಸ್ಸಿನಲ್ಲಿ ಡಬಲ್ಸ್ನಲ್ಲಿ ವಿಶ್ವದ ನಂಬರ್ 1 ಟೆನ್ನಿಸ್ ತಾರೆಯ ಪಟ್ಟಕ್ಕೇರಿದವರು ರೋಹನ್ ಬೋಪಣ್ಣ ಮಾತ್ರ. ಭಾರತದ ಶ್ರೇಷ್ಠ ಕ್ರೀಡಾ ತಾರೆಗಳಾದ ಲಿಯಾಂಡರ್ ಪೇಸ್, ಮಹೇಶ್ ಭೂಪತಿ ಸಾಲಿನಲ್ಲಿ ನಿಲ್ಲಬಲ್ಲ ಕರ್ನಾಟಕದ ಈ ಟೆನ್ನಿಸ್ ದಿಗ್ಗಜನಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ ಹಾಗೂ ಕರ್ನಾಟಕ ಸರ್ಕಾರದ ಏಕಲವ್ಯ ಪ್ರಶಸ್ತಿಗಳು ಸಂದಿವೆ. ಟೆನ್ನಿಸ್ ಅಂಗಳದ ಮೂಲಕ ಅಸಾಧಾರಣ ಸಾಧನೆ ಮಾಡಿದ ರೋಹನ್ ಬೋಪಣ್ಣ 2024ನೇ ಸಾಲಿನ TV9 ನವನಕ್ಷತ್ರ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ.